ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿಯಂತರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಲೇಕ್ ಬಂದು ಆಲ್ಪೈನ್ ವಿಲ್ಲಾ ಹೋಮ್ ಸ್ಟೇಯಲ್ಲಿ ಚೆಕ್-ಇನ್ ಮಾಡಿದ್ದು ನೋಡಿರ್ತೀರ. ನಾವಿವತ್ತು ಆಲ್ಪೈನ್ ವಿಲ್ಲಾ ಹೋಮ್ ಸ್ಟೇಯಿಂದ ಚೆಕ್ಔಟ್ ಮಾಡಿ ಇವತ್ತು ನೂಬ್ರಾ ವ್ಯಾಲಿ ಕಡೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ನಮ್ಮ ಗಾಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾವೆ. ಇಲ್ಲೇ ಟೈಮ್ 8:30 ಆಗಿದೆ. ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ಹೋಗ್ತೀವಿ. ಇವತ್ತು ಲೇಯಿಂದ ನಮ್ಮದು ನೂಬ್ರಾ ವ್ಯಾಲಿ ಆಲ್ಮೋಸ್ಟ್ 130 ಕಿಲೋಮೀಟರ್ ಇದೆ. ಡಿಸ್ಟೆನ್ಸ್ ಜಾಸ್ತಿ ಇಲ್ಲ, ಬಟ್ ರೋಡ್ ಕಂಡೀಷನ್ಸು ಅದೆಲ್ಲ ಅಷ್ಟೇನು ಚೆನ್ನಾಗಿಲ್ಲ, ನಿನ್ನೆ ಅಷ್ಟೆಲ್ಲ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಾನು ಗೋಪ್ರೋ ಆ್ಯಂಗಲಲ್ಲಿ ಹೇಳ್ತೀನಿ. ಫೈನಲಿ ಗೋಪ್ರೋ ಆ್ಯಂಗಲಿಗೆ ಶಿಫ್ಟ್ ಆಗಿದ್ದೀವಿ. ಇವತ್ತಿನ ಪ್ರೋಗ್ರಾಮ್ ಏನಂದರೆ, ಮೊದಲು ಲೇಯಲ್ಲೇ ಇರೋ ಶಾಂತಿ ಸ್ತೂಪ ನೋಡಬೇಕು. ಶಾಂತಿ ಸ್ತೂಪ ಆದಮೇಲೆ ಕಾರ್ದುಂಗ್ಲಾಯಿಂದ ಅಂಡರ್ ಸ್ಯಾಂಡ್ ಡ್ಯೂನ್, ಅದರಿಂದ ನೂಬ್ರಾ ವ್ಯಾಲಿ. ಇವತ್ತಿನ ಪ್ರೋಗ್ರಾಮ್ ಇರುತ್ತೆ. ನೀವು ಲೆಫ್ಟ್ ಸೈಡ್ ನೋಡ್ಬೋದು ಶಾಂತಿ ಸ್ತೂಪನ. ಸೊ ಇದೇ ಶಾಂತಿ ಸ್ತೂಪದ ಎಂಟ್ರೆನ್ಸ್. ಅಲ್ಲಿ ಗೇಟ್ ಇತ್ತಲ್ವಾ, ಅಲ್ಲಿಂದ ಸ್ವಲ್ಪ ಮೇಲೆ ಬರ್ಬೇಕು ನೀವು. ಬಾಯ್ಸ್ ಸ್ಟೋರಿ ಹಾಕೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಟಿಕೆಟು ತಗೋಬೇಕು ಅನಿಸುತ್ತೆ. ಟಿಕೆಟ್ ಎಷ್ಟಿದೆ ಬಾಯ್ಸ್? ಟಿಕೆಟ್ ಪ್ರೈಸ್ 50 ರೂಪೀಸ್ ಅಂತೆ ಪರ್ ಹೆಡ್. ಇಲ್ಲೇ ಟಿಕೆಟ್ ಟೈಮಿಂಗ್ ಹಾಕಿದ್ದಾರೆ ನೋಡಿ, 7 AM to 8 PM. ಬರ್ತಿದ್ದಾರೆ ಲ್ಯಾಂಪ್ ಡೌನ್ 50 ಅಂತ. ಓಕೆ, ಟಿಕೆಟ್ ಪ್ರೈಸ್ 50 ಅಲ್ಲ ಅಂತ 30. ಹಾಂ ಇಲ್ಲೇ ಟಿಕೆಟ್ ತಗೋಬೇಕು ನೀವು. ಸೊ ಇಲ್ಲಿಂದಾನೇ ನೀವು ಬರೋದು. ಇಲ್ಲಿದೆ ನೋಡಿ ಶಾಂತಿ ಸ್ತೂಪ. ಗೋ ಕ್ಲಾಕ್ ವೈಸ್. ನೋ ಸ್ಮೋಕಿಂಗ್, ಸೈಲೆನ್ಸ್ ಪ್ಲೀಸ್. ಇಲ್ಲೊಂದು ಮಾನೆಸ್ಟ್ರಿ ಬೇರೆ ಇದೆ ಇಲ್ಲೇ. ಅದ್ರ ಮುಂದೆನೇ ಬರ್ತೀರಾ, ಬೇಕಾದ್ರೆ ಒಳಗೆ ಹೋಗ್ಬೋದು ಮಾನೆಸ್ಟ್ರಿಗೂ ನೀವು. ನಾವು ಮಾನೆಸ್ಟ್ರಿ ಒಳಗೆ ಏನು ಹೋಗಿಲ್ಲ. ಸೊ ವ್ಯೂ ನೋಡಿ. ಶಾಂತಿ ಸ್ತೂಪ ನೋಡ್ಕೊಂಡು ಈಗ ಕರ್ದುಂಗ್ಲಾ ಕಡೆ ಹೋಗ್ತಾ ಇದ್ದೀವಿ. ಕರ್ದುಂಗ್ಲಾ ಇಲ್ಲಿಂದ ಒಂದು 35-40 ಕಿಲೋಮೀಟ್ರ್ ಅಷ್ಟೇ. ಬಟ್ ಅದೇ ಹೇಳಿದ್ನಲ್ಲ, ರೋಡ್ ಕಂಡೀಷನ್ ಅಷ್ಟೇನು ಚೆನ್ನಾಗಿಲ್ಲ. ಈಗ ರಿಯಲ್ ಲದಾಖ್ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಒಂದು ಸಾರಿ ನಾವು ಕರ್ದುಂಗ್ಲಾ ಪಾಸ್ ಹತ್ರ ಹೋದಂಗೆ. ಕರ್ದುಂಗ್ಲಾ ಪಾಸು 18,000 ಸಮಥಿಂಗ್ ಫೀಟ್ ಏನೋ ಎಲಿವೇಶನಲ್ಲಿರೋದು. ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಮಗೆ ಸ್ವಲ್ಪ ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತಿಲ್ಲ. ಸೊ ಈಗ ಮತ್ತೆ ಹೋಗ್ತಾ ಇದ್ದೀವಿ.
ಹೈ ಆಲ್ಟಿಟ್ಯೂಡಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಬ್ರೀದಿಂಗ್ನು ಹೆವಿ ಆಗ್ತಾಯಿದೆ. ಸೊ ಅದರಿಂದ ವೈಸರ್ ಬೇರೆ ಕ್ಲೋಸ್ ಮಾಡೋಕ್ಕಾಗ್ತಾಯಿಲ್ಲ. ವೈಸರ್ ಕ್ಲೋಸ್ ಮಾಡಿದ್ರೆ ಫುಲ್ ಸಫಕೇಷನ್ ಆಗಿಬಿಡುತ್ತೆ. ಸೊ ಸ್ವಲ್ಪ ವಿಂಡ್ ನಾಯ್ಸ್ ಜಾಸ್ತಿ ಕ್ಯಾಪ್ಚರ್ ಆಗ್ಬೋದು. ಸ್ಟಾರ್ಟಿಂಗಲ್ಲಿ ನಂದು ಗೋಪ್ರೋ ಹ್ಯಾಂಗ್ ಆಗಿಬಿಟ್ಟಿತ್ತು, ಅದರಿಂದ ಸ್ವಲ್ಪ ಸ್ಟ್ರೆಚ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನೋಡೋಣ, ಅದು ಬೇರೆ ಯಾರ್ದಾರ ಹತ್ರ ವೀಡಿಯೋಸ್ ಸಿಗ್ಬೋದು. ತುಂಬ ಜನ ರೆಕಾರ್ಡ್ ಮಾಡ್ತಾಯಿದ್ದಾರೆ, ನನ್ನ ಫ್ರೆಂಡ್ಸ್ ರೆಕಾರ್ಡ್ ಮಾಡಿದ್ದಾರೆ ಮೊಬೈಲಲ್ಲೆಲ್ಲ. ಅದೇ ವೀಡಿಯೋಸ್ನೇ ಹಾಕಿರ್ತೀನಿ. ಬಾಯ್ಸ್ ಎಲ್ಲರೂ ಕಾಣಿಸ್ತಾ ಇದ್ದಾರೇನಾ? ಕಾಣಿಸ್ತಾ ಇಲ್ಲ ಬಾಯ್ಸ್? ಫುಲ್ಲು ಕೋಲ್ಡ್ ಇದೆ. ಮೇ ಬಿ 4 ಡಿಗ್ರಿ 3 ಡಿಗ್ರಿ ಇರ್ಬೋದು. ಕೈ ಫುಲ್ ನಂಬಾಗ್ತಾ ಇದೆ. ನಾನು ಬೇರೆ ವಿಂಟರ್ ಗ್ಲೌಸ್ ಬೇರೆ ಹಾಕಿಲ್ಲ, ರೆಗ್ಯುಲರ್ ರೈಡಿಂಗ್ ಗ್ಲೌಸ್ ಬೇರೆ ಹಾಕೊಂಬಂದಿದ್ದೀನಿ. ತುಂಬ ಚಳಿ ಬೇರೆ ಆಗ್ತಾಯಿದೆ. ಫುಲ್ ಒಂಥರ ಬ್ರೇಕ್ ಹಿಡಿಯೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ ಕೈ. ಲೆಫ್ಟ್ ಸೈಡ್ ಮಾತ್ರ ಒಳ್ಳೆ ವ್ಯೂ ಇದೆ. ನೋಡೋಣ, ಎಲ್ಲಾದರೂ ನಿಲ್ಸಿ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ಮುಂದೆನೂ ನೋಡಿ. ಇನ್ನೇನು ಕಾರ್ದುಂಗ್ಲ ಇನ್ನೊಂದು 8-9 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ರೀಸೆಂಟಾಗಿ ಒಂದು 3-4 ದಿನದಿಂದ ಕಾರ್ದುಂಗ್ಲಲ್ಲಿ ಸ್ನೋ ಇದೆ ಅಂತ ಬೈಕ್ ಏನೋ ಅಲೋ ಮಾಡ್ತಾ ಇರಲಿಲ್ಲ ಅಂತೆ. ಸೊ ನಮ್ಮ ಲಕ್ ಚೆನ್ನಾಗಿದೆ, ನಾವು ಬೈಕಲ್ಲೇ ಕಾರ್ದುಂಗ್ಲ ಹೋಗ್ತಾ ಇದ್ದೀವಿ. ನೋಡಿ, ಫೋಟೋ ತಗೊಳ್ತಾ ಇದ್ದಾರೆ ಇಲ್ಲೆಲ್ಲ ಜನ. ಕೈ ಮಾತ್ರ ಫುಲ್ ನಂಬಾಗೋಗಿದೆ. ಸೊ ನೋಡಿ, ಈ ಥರ ವ್ಯೂ ಇದೆ. ಫೈನಲಿ ಕಾರ್ದುಂಗ್ಲಾಗ್ ಬಂದಿದ್ದೀವಿ. ನೋಡಿ ನೋಡಿ, ವಾಯ್ಸ್ ಎಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ನೋಡಿ, ಇದು ಆಲ್ಮೋಸ್ಟ್ 18,380 ಫೀಟ್ ಹೈಟ್ ಏನೋ ಇದೆ. ಟ್ರಾಫಿಕ್ಕು ಸಿಕ್ಕಾಪಟ್ಟೆ, ಬ್ರೀದಿಂಗು ಸ್ವಲ್ಪ ಹೆವಿ ಆಗ್ತಾಯಿದೆ. ನೋಡಿ ಟ್ರಾಫಿಕ್ ನೋಡಿ ಕಾರ್ದುಂಗ್ಲಲ್ಲಿ. ಮಳೆ ಬರೋ ಥರನೂ ಇದೆ ನೋಡಿ. ಫುಲ್ ಸ್ನೋ ಕವರ್ ಆಗಿದೆ ನೋಡಿ. अरे यहीं से हम तीनों की सेल्फी निकाल ले सीधा, ये तो नहीं ले। On your bikes, quick, fast. ಸೊ ಬಾಯ್ಸ್ ನೋಡಿ, ಫಸ್ಟ್ ಸ್ನೋ ಇದು ಬಾಯ್ಸ್ದೆಲ್ಲ. ಖುಷಿಯಾಗಿದ್ದಾರೆ. ಕೈ ತಗೊಳ್ಳ ನೋಡಿ.
ನೋಡಿ ಬಾಯ್ಸ್ ಫುಲ್ ಖುಷಿಯಾಗಿದ್ದಾರೆ. ನಮ್ಮದು ಫಸ್ಟ್ ಸ್ನೋ ಇದು. ಬಾಯ್ ನನ್ನ ಕವರ್ ಮಾಡು. ಫಸ್ಟ್ ಸ್ನೋ ಇದು ನಮ್ದು. ರಶ್ ನೋಡ್ಬಿಡಿ. ಕೈ ಎಲ್ಲ ನಂಬಾಗ್ತಾ ಇದೆ. ಸೊ ಮೈಟಿ ಕಾರ್ದುಂಗ್ಲ ನೋಡಿದ್ವಿ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಇದು ಇದು ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಮೋಟರಬಲ್ ರೋಡು. ಸ್ವಲ್ಪ ವರ್ಷದ ಹಿಂದೆ ಇದೇ ಫಸ್ಟ್ ಹೈಯೆಸ್ಟ್ ಆಗಿತ್ತು. ಈಗ ರೀಸೆಂಟಾಗಿ ಉಂಬ್ಲಿಂಗ್ಲ ಆಗಿದೆ. ಉಸಿರಾಡೋಕ್ಕೂ ಕಷ್ಟ ಆಗ್ತಾಯಿದೆ ಸ್ವಲ್ಪ. ಕೈ ಫುಲ್ ಇದು ಹಾಕೊಂತ ಜವಿ. ಸ್ನೋ ಬೀಳೋ ಅಂತತ್ಲೆ. ಮೈ ಗಾಡ್. ಹಾಂ ಹಂಗಂತೀಯ? ಕೈ ಎಷ್ಟು ನಂಬಾಗತ್ತಂದ್ರೆ ನಂದು ಯಪ್ಪ. ಸೊ ಕಾರ್ದುಂಗ್ಲ ಪಾಸಿಂದ ಕೆಳಗೆ ಬಂದು ನಾರ್ತ್ ಫುಲ್ಲು ಅನ್ನೋ ವಿಲೇಜಲ್ಲಿ ಲಂಚ್ ಮುಗಿಸಿದ್ವಿ. ಅಲ್ಲಿಂದ ಮುಂದೆ ಜಿಸ್ಕಿಟ್ ಮಾನೆಸ್ಟ್ರಿಗೆ ಹೋಗ್ತಾಯಿದ್ವಿ. ಬಟ್ ನೋಡಿ ಏನೋ ರೋಡ್ ವರ್ಕ್ ನಡೀತಾ ಇದೆ ಅಂತ ಫುಲ್ ಟ್ರಾಫಿಕ್ ನಿಲ್ಲಿಸಿದ್ದಾರೆ. ಆ್ಯಕ್ಚುಲಿ ಗಾಡಿ ಹೋಗ್ತಾ ಇಲ್ಲ, ಅಲೋ ಮಾಡ್ತಾಯಿಲ್ಲ ಯಾವ ಗಾಡಿನೂ. ಮುಂದೆ ಏನೋ ರೋಡ್ ವರ್ಕ್ ನಡೀತಾ ಇದೆ BRO ಅವ್ರದ್ದು. ಇಲ್ಲಲೇ ನೋಡೋಣ ತಡಿ. ಮತ್ತೆ ಮುಂದೊಂದು ಕಡೆ ಏನೋ ರೋಡ್ ಬ್ಲಾಕ್ ಇದ್ದಂಗಿದೆ, ನೋಡೋಣ. ಎಲ್ಲ ಕಡೆ BRO ಅವ್ರದ್ದು ವರ್ಕ್ ನಡೀತಾ ಇದೆ. ಸೊ ಅದಕ್ಕಾಗಿ ಅಲ್ಲಲ್ಲೇ ಟ್ರಾಫಿಕ್ ಇದ್ದೇ ಇರುತ್ತೆ ಯಾವಾಗಲೂ. ಅಲ್ಲೇನೋ ದೊಡ್ಡ ಬಂಡೆನೇ ಹೊಡೆದಾಕ್ತಂಗಿದ್ದಾರೆ ರೋಡ್ ಮೇಲೆ, ನೋಡೋಣ. ಸೊ ಇಲ್ಲೊಂದು ಕಡೆ ವರ್ಕ್ ನಡೀತಾ ಇದೆ ನೋಡಿ. ರೋಡ್ ಬ್ಲಾಕ್ ಆಗಿತ್ತು ಇಷ್ಟೊತ್ತು, ಒಂದು 5 ನಿಮಿಷ ಅಷ್ಟೇ. ಮತ್ತೆ ಟ್ರಾಫಿಕ್ ಎಲ್ಲ ಮಾಡ್ತಾಯಿದ್ದಾರೆ. ಎದುರಿಗೆ ನೀನು ನೋಡ್ಬೋದು, ಬ್ಲಾಸ್ಟಿಂಗ್ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ ನಾವು. ಮೇ ಬಿ ಕಲ್ಲೆಲ್ಲ ರೋಡಲ್ಲೇ ಇದೆ.
ನೋಡಿ ಎಲ್ಲ ಕಡೆ ವರ್ಕ್ ನಡೀತಾ ಇದೆ ಆ್ಯಕ್ಚುಲಿ, ರೋಡ್ ವರ್ಕು. ಸೊ ಅದಕ್ಕಾಗಿ ಅಲ್ಲಲ್ಲೇ ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ. ಅಂದರೆ ಕೆಲವೊಂದು ಸರಿ 10 ನಿಮಿಷ, ಅರ್ಧ ಗಂಟೆ, ಅದು ಹೇಳೋಕ್ಕಾಗಲ್ಲ, ವರ್ಕ್ ಮೇಲೆ ಡಿಪೆಂಡು. ರೋಡ್ ಕ್ಲೋಸ್ ಮಾಡಿರ್ತಾರೆ. ನಮ್ಗೆ 2 ಕಡೆ ರೋಡ್ ಬ್ಲಾಕ್ ಇತ್ತು, ಬಟ್ ಜಾಸ್ತಿ ಟೈಮ್ ಏನಾಗಿಲ್ಲ. ಒಂದು ಕಡೆ ಒಂದು 10 ನಿಮಿಷ, ಇನ್ನೊಂದು ಕಡೆ ಒಂದು 5 ನಿಮಿಷ ಅಷ್ಟೇ. ಸೊ ಇನ್ನೊಂದು ಕಡೆ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾಯಿದೆ ನೋಡಿ. ಮತ್ತೆ ರೋಡ್ ಬ್ಲಾಕು, ಗಾಡಿ ಎಲ್ಲ ನೆನಪಾಗಿದೆ, ಇಷ್ಟು ಗಾಡಿ ಇದೆ. ಸೊ ರೋಡ್ ಆ ಕಡೆ ಒಂದು ವ್ಯೂ ತೋರಿಸ್ಬಿಡ್ತೀನಿ ನೋಡಿ. ಕೆಳಗೆ ನೀರಿದೆ ಯಪ್ಪ. Think about, but there are ಸೊ ಡಿಸ್ಕಿಟ್ ಮಾನೆಸ್ಟರಿಗೆ ಬಂದಿದ್ದೀವಿ. ಮಾನೆಸ್ಟರಿ ಬಗ್ಗೆ ಸ್ವಲ್ಪ ಏನೋ ಇನ್ಫಾರ್ಮೇಷನ್ ಹಾಕಿದ್ದಾರೆ ನೋಡಿ. 108 ಫೀಟ್ ಟಾಲ್ ಬುದ್ಧ ಸ್ಟ್ಯಾಚು ಅಂತೆ ನೋಡಿ. ಇಲ್ಲಿ ಮಾನೆಸ್ಟ್ರಿ ಇದೆ ಮೇಲೆ, ಇಲ್ಲೂ ರೈಡ್ ಮಾತ್ರ ಸಖತ್ತಾಗಿತ್ತು. ಸಮ್ ಸೀರಿಯಸ್ ಆಫ್ ರೋಡಿಂಗ್. ಅಲ್ಲಿ 1-2 ಪ್ಯಾಚಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಗೋಪ್ರೋ ಆನ್ ಮಾಡಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಬಟ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ಹಾಕಿರ್ತೀನಿ. ಕಿರಣ್, ಹೆಂಗಿತ್ತು ರೈಡು? ಹೇಳ, ರೈಡ್ ಬಗ್ಗೆ ಹೇಳ. ಈಗ ಚೆನ್ನಾಗಿತ್ತಂತೆ. ಚೆನ್ನಾಗಲ್ಲ, ಬಾಯ್ಸ್ ಬೆಡ್ ಸಿಕ್ಕರೆ ಸಾಕು ಅಂತ ಇದ್ದಾರೆ. ಈಗ ಇದ್ದಿದ್ದು 130 ಕಿಲೋಮೀಟ್ರ್ ರೈಡ್ ಅಷ್ಟೇ ಇವತ್ತು. ಆದರೆ ರೈಡು, ರೋಡ್ ಕಂಡೀಷನ್ನು ಯಪ್ಪ. ಸೊ ಇದೇ ಮೈತ್ರೇಯ ಬುದ್ಧ, 108 ಫೀಟ್ ಟಾಲ್ ಸ್ಟ್ಯಾಚು ಅಂತ. ಒಂದು ಕಡೆ 106 ಅಂತ ಬರೆದಿದ್ದಾರೆ, ಒಂದು ಕಡೆ 108 ಅಂತ ಬರೆದಿದ್ದಾರೆ. ಸೊ ನಿಮಗೆ ಎಂಟ್ರೆನ್ಸಲ್ಲೇ 40 ರೂಪೀಸ್ ಕೊಟ್ಟು ಟಿಕೆಟ್ ತಗೋಬೇಕು. ಈ ಥರ ಇದೆ ನೋಡಿ ಬುದ್ಧ, ಫ್ಯೂಚರ್ ಬುದ್ಧ ಅಂತೆ. ಇಂದ ವ್ಯೂ ನೋಡಿ. ಸೊ ಡಿಸ್ಕಿಟ್ ಮಾನೆಸ್ಟ್ರಿ ನೋಡಿದ್ವಿ. ಟೈಮ್ 7 ಗಂಟೆ ಆಗಿದೆ. ನಮ್ದು ಇವತ್ತು ಇನ್ನೊಂದು ಪ್ಲೇಸ್ ಮಿಸ್ ಆಯಿತು, ಸ್ಯಾಂಡ್ ಡ್ಯೂನ್ಸ್ ಒಂದು ನೋಡೋದಿದೆ.
ಬಟ್ ಆಲ್ರೆಡಿ 7 ಗಂಟೆ ಆಗಿರೋದ್ರಿಂದ ಅದನ್ನ ಇವತ್ತು ಹೋಗೋಕ್ಕಾಗ್ತಾಯಿಲ್ಲ. ಅದು ನಮ್ಮದು ಸ್ಟೇ ಹತ್ರನೇ ಇದೆಯಂತೆ, ಅಲ್ಲಿಂದ 1 ಕಿಲೋಮೀಟ್ರನು. ಅದಕ್ಕೆ ಮೇ ಬಿ ನಾಳೆ ಬೆಳಗ್ಗೆ ಹೋಗ್ಬೋದು ನಾವು ಅಲ್ಲಿಗೆ. ಇವತ್ತು ರೈಡ್ ಮಾತ್ರ ಹೆಕ್ಟಿಕ್ ಆಗಿತ್ತು. ಬಾಯ್ಸು ಎಲ್ಲ ಫುಲ್ ಸುಸ್ತಾಗಿ ಹೋಗಿದ್ದಾರೆ. ಫುಲ್ ಆಫ್ ರೋಡಿಂಗ್ ಇತ್ತು. ಅದಕ್ಕಾಗೆ ಬಾಯ್ಸು ಮತ್ತು ಆ ಕಾರ್ದುಂಗ್ಲ ಪೀಕಿಗೆ ಹೋಗಿದ್ವಲ್ಲ, ಅಷ್ಟು ಹೈಟಲ್ಲಿ ಹೋಗಿ ಅಲ್ಲಿ ಸ್ನೋಫಾಲ್ ಬೇರೆ ಆಗ್ತಾಯಿತ್ತು. ಸೊ ಬಾಯ್ಸಿಗೆಲ್ಲ ಸ್ವಲ್ಪ ತಲೆನೋವು ಈ ಥರ ಎಲ್ಲ ಸ್ಟಾರ್ಟ್ ಆಗಿದೆ. ಇವತ್ತು ಹೋಗಿ ಕರೆಕ್ಟಾಗಿ ರೆಸ್ಟ್ ಮಾಡ್ಬೇಕು ಮೊದಲು. ಟೈಮು 10 ಗಂಟೆ ಆಗಿದೆ. ನಾವು ನುಬ್ರಾ ವ್ಯಾಲಿಯಲ್ಲಿ ಸ್ಟೇಗೆ ಬಂದಿದ್ದೀವಿ. ಈ ಥರ ಇದ್ದಾವೆ ಸ್ಟೇಸ್ ಎಲ್ಲ, ಟೆಂಟ್ ಸ್ಟೇ ಥರನೇ. ಊಟನೂ ಆಯಿತು. ಇಲ್ಲಿ ಬಾನ್ ಫೈರ್ ಹಾಕಿದ್ದಾರೆ. ನಾಳೆದೆಲ್ಲ ಏನೋ ಪ್ರೋಗ್ರಾಮ್ ಹೇಳ್ತಾರಂತೆ. ಸೊ ಅಲ್ಲಿ ಹೋಗ್ಬೇಕೀಗ. ಸೊ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿ. ಜೈ ಹಿಂದ್, ಜೈ ಕರ್ನಾಟಕ.